ಓಂ ಸರ್ವಸ್ಮ ಆತ್ಮನೇ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 59ನೇ ಭಾಗ ಇದು. ಅಲ್ಲಿ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದ 53ನೇಯ ಮತ್ತೆ ವೈಷ್ಣವ ಪಾಠ, ಟಿ.ಆರ್. ಕೃಷ್ಣಾಚಾರ್ಯ ಪಾಠ, ಗೀತಾಪ್ರಸನ್ನ ಪಾಠ, ಅವುಗಳಲ್ಲಿ 50ನೇ ಅಧ್ಯಾಯ. ಆ ಅಧ್ಯಾಯದ ಸುಮಾರು 42 ಶ್ಲೋಕಗಳನ್ನು ಈಗ ನಾವು ಶ್ರವಣ ಮಾಡಿ ಮುಗಿಸಿದ್ದೇವೆ. ಪಂಚಮಹಾಭೂತಗಳ ಗುಣಗಳ ಬಗ್ಗೆ ಹೇಳ್ತಿದ್ದಾರೆ. ಶಬ್ದ ಸ್ಪರ್ಶ ತಥಾ ರೂಪಂ ದ್ರವಶ್ಚ ಅಪಾಂ ಗುಣಾಃ ಸ್ಮೃತಾಃ. ನೀರಿನ ಗುಣಗಳು 4: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬುದಾಗಿ. ಶಬ್ದ, ಸ್ಪರ್ಶ, ರೂಪ ಮತ್ತು ರಸ, ಗಂಧ ಇಲ್ಲ. ರಸ ಅನ್ನೋದು ಅವುಗಳಲ್ಲಿ ಪ್ರಧಾನವಾದ ನೀರಿನ ಗುಣ. ರಸನೂ ಕೂಡ ಅನೇಕ ರೀತಿಯಾಗಿದೆ. ಮಧುರೋಮ್ಲ ಕಟುಸ್ತೀಕ್ಷ್ಣ ಕಷಾಯೋ ಲವಣಸ್ತಥಾ ಏಷ ಷಡ್ವಿಧ ವಿಸ್ತಾರ ರಸೋ ವಾರಿಮಯ ಸ್ಮೃತಃ. ಸಿಹಿ, ಮಧುರ ಅಂದ್ರೆ ಸಿಹಿ, ಮತ್ತೆ ಅಮ್ಲ ಅಂದ್ರೆ ಹುಳಿ, ಕಟು ಅಂದ್ರೆ ಖಾರ, ತಿಕ್ತ ಅಂದ್ರೆ ಕಹಿ, ಕಷಾಯ ಅಂದ್ರೆ ಒಗರು, ಮತ್ತೆ ಲವಣ ಅಂದ್ರೆ ಉಪ್ಪು. ಹೀಗೆ 6 ರಸಗಳ ಬಗ್ಗೆ ಕೇಳಿ ಬರ್ತದೆ. ತೇಜಸ್ಸಿಗೆ ಶಬ್ದ, ಸ್ಪರ್ಶ ಮತ್ತು ರೂಪ ಅಂತ 3 ಗುಣಗಳು. ರೂಪ ಆ ತೇಜಸ್ಸಿನ ಮುಖ್ಯ ಗುಣ. ಅದು ಶುಕ್ಲ ಅಂದ್ರೆ ಬಿಳಿ, ಕೃಷ್ಣ ಅಂದ್ರೆ ಕಪ್ಪು, ರಕ್ತ ಅಂದ್ರೆ ಕೆಂಬಣ್ಣ, ನೀಲ ಅಂದ್ರೆ ನೀಲವರ್ಣ, ಪೀತ ಅಂದ್ರೆ ಹಳದಿ, ಅರುಣ ಅಂತಿದೆ. ಅರುಣ ಅಂದ್ರೂ ಕೆಂಪೆ. ಆ ಕೆಂಪಿನಲ್ಲಿ ಮತ್ತೊಂದು ಪ್ರಭೇದ ಅಷ್ಟೆ. ಮತ್ತೆ ಹ್ರಸ್ವ, ದೀರ್ಘ, ಚಿಕ್ಕದು, ದೊಡ್ಡದು, ಕೃಶವಾದ್ದು, ಸ್ಥೂಲ, ಚೌಕ, ಚತುರಸ್ರ ಅಂದ್ರೆ ಚೌಕ, ಮತ್ತು ವೃತ್ತ. ಇವಿಷ್ಟು ಆ ರೂಪದ ಬಹುರೂಪಗಳು. ನಮಗೆ ರೂಪ ಅಂದ್ರೆ ಕೇವಲ ಬಣ್ಣ ಅಂತ ನಾವು ತಿಳ್ಕೊಂಡಿರ್ತೇವೆ. ಬಣ್ಣ ಮಾತ್ರ ಅಲ್ಲ, ಬಣ್ಣ ಮತ್ತು ಆಕಾರ ಇವೆರಡನ್ನೂ ಇಲ್ಲಿ ಸೇರಿಸಿ ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದಷ್ಟೆ. ಮುಂದೆ ವಾಯುವಿನ ಗುಣಗಳ ಬಗ್ಗೆ ಹೇಳ್ತಾರೆ. ಶಬ್ದ ಸ್ಪರ್ಶೌಚ ವಿಜ್ಞೇಯವು. ಶಬ್ದ ಮತ್ತು ಸ್ಪರ್ಶಗಳು ವಾಯುವಿನ ಗುಣಗಳು. ಅದರಲ್ಲಿ ವಾಯುವಿನ ಗುಣ ಸ್ಪರ್ಶ. ಸ್ಪರ್ಶಗಳು ಉಷ್ಣ ಅಂದ್ರೆ ಬಿಸಿ, ಶೀತ ಅಂದ್ರೆ ತಂಪು, ಸುಖ ಅಂದ್ರೆ ಸುಖಕರವಾದದ್ದು, ದುಃಖ ಅಂದ್ರೆ ದುಃಖಕರವಾದದ್ದು, ಸ್ನಿಗ್ಧ ಮತ್ತೆ ವಿಷದ. ಸ್ನಿಗ್ಧ ಅಂದ್ರೆ ಒಂದಿಷ್ಟು ತೇವಾಂಶವನ್ನು ಒಳಗೊಂಡದ್ದು ಅಂತ ನಾವು ತಿಳ್ಕೊಳ್ಬಹುದು. ವಿಷದ ಮತ್ತೆ ಕಠಿಣ ಅಂದ್ರೆ ಒರಟಾದಂತಹ ಸ್ಪರ್ಶ. ಚಿಕ್ಕಣ ಅಂದ್ರೆ ನುಣುಪಾದದ್ದು. ಮತ್ತೆ ಶ್ಲಕ್ಷಣ, ಪಿಚ್ಚಿಲ ಅಂದ್ರೆ ಜಿಡ್ಡಾದದ್ದು. ಶ್ಲಕ್ಷಣ ಅಂದ್ರೆ ಏನಂತ ಪ್ರತ್ಯೇಕವಾಗಿ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಅಲ್ಲೇನಿದೆ ಅದನ್ನು ಹೇಳಿದ್ದೇನೆ ಅಷ್ಟೆ. ಮತ್ತೆ ದಾರುಣ ಮತ್ತೆ ಮೃದು ಅಂತ ಹೀಗೆ 12 ವಾಯುವಿನ ಸ್ಪರ್ಶದ ಪ್ರಭೇದಗಳು ಅಂತ ನಾವು ತಿಳ್ಕೊಳ್ಬಹುದು. ಆಕಾಶಕ್ಕೆ ಒಂದೇ ಗುಣ, ಅದು ಶಬ್ದ. ಆ ಶಬ್ದ ಅಂತನ್ನೋದು ಅನೇಕ ಥರದ್ದಿದೆ. ಷಡ್ಜ, ಋಷಭ, ಗಾಂಧಾರ, ಮಧ್ಯಮ, ಪಂಚಮ ಮತ್ತು ನಿಷಾದ ಎಂಬುದಾಗಿ. ಷಡ್ಜಂ ಮಯೂರೋ ವದತಿ. ಷಡ್ಜ ಸ್ವರವನ್ನು ಹೇಳುವುದು ಮಯೂರ. ಕಾವಸ್ತು ಋಷಭ ಭಾಷಣ. ಗೋವುಗಳು ಇವೆಲ್ಲ ಋಷಭ ಸ್ವರವನ್ನ ವ್ಯಕ್ತ ಮಾಡ್ತವೆ. ಅಜಾವಿಕಂತು ಗಾಂಧಾರಂ. ಈ ಆಡು, ಕುರಿ ಮೊದಲಾದದೆಲ್ಲ ಗಾಂಧಾರ ಸ್ವರವನ್ನ ಹೊರಡಿಸ್ತವೆ. ಕ್ರೌಂಚ ಕೊಣತಿ ಮಧ್ಯಮಂ. ಕ್ರೌಂಚ ಪಕ್ಷಿ, ಕೊಕ್ಕರೆ ಮೊದಲಾದದ್ದು ಮಧ್ಯಮ ಸ್ವರದಲ್ಲಿ ಧ್ವನಿ ಮಾಡ್ತದೆ. ಪಿಕಃ ಕೂಜತಿ ಪಂಚಮಂ. ಕೋಗಿಲೆ ಪಂಚಮ ಸ್ವರದಲ್ಲಿ ಹಾಡ್ತದೆ. ನಿಷಾದಂ ಬ್ರಹ್ಮತೆ ಗಜಃ. ನಿಷಾದ ಸ್ವರವನ್ನು ಆನೆ ಹೊರಡಿಸ್ತದೆ. ದೈವತವನ್ನ ಹ್ರೇಷತೆ ವಾಜಿ. ಕುದುರೆ ದೈವತ ಸ್ವರದಲ್ಲಿ ಕೆನೆತದೆ.
ಅದರಲ್ಲಿ ಇಷ್ಟವಾದ ಶಬ್ದ, ಅನಿಷ್ಟವಾದ ಶಬ್ದ, ಸಂಹತ ಅಂದ್ರೆ ತುಂಬಾ ಸಂಕೀರ್ಣವಾದ್ದು ಅಂತ ತಿಳ್ಕೊಳ್ಬಹುದು. ಅಂತೂ ಹೀಗೆ 10 ಥರದ ಶಬ್ದಗಳಿವೆ. ಆಕಾಶ ಅಂತ ಅನ್ನೋದು ಎಲ್ಲಾ ಭೂತಗಳಿಂದಲೂ ಶ್ರೇಷ್ಠ. ಯಾಕೆಂದ್ರೆ ಆಕಾಶದಿಂದಲೇ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ ಹುಟ್ಟಿರೋದು. ಹೀಗೆ ಎಲ್ಲಾ ಭೂತಗಳಿಗಿಂತಲೂ ಆಕಾಶ ಶ್ರೇಷ್ಠ ಅಂತ ವರ್ಣನೆ ಮಾಡ್ತಾರೆ. ಇದೆಲ್ಲವೂ ಅಭಿಮಾನಿಗಳ ದೃಷ್ಟಿಯಿಂದಲೂ ಕೂಡ ಆಗಬಹುದು. ಆಕಾಶದ ಅಭಿಮಾನಿನಿ ಪಾರ್ವತಿ, ಮುಂದೆ ವಾಯುವಿನ ಅಭಿಮಾನಿ ಪ್ರವಾಹ ವಾಯು, ಅಗ್ನಿಯ ಅಭಿಮಾನಿ ಆ ಬಳಿಕ ಇದ್ದಾನೆ ಅಗ್ನಿದೇವ, ಆ ಬಳಿಕ ನೀರು, ಆ ಬಳಿಕ ಪೃಥ್ವಿ ಇದೆ. ಹೀಗೆ ಆಕಾಶವನ್ನು ಎಲ್ಲದಕ್ಕಿಂತಲೂ ಶ್ರೇಷ್ಠ ಅಂತ ಹೇಳಿದ್ದಾರೆ ಅಂತ ತಿಳ್ಕೊಳ್ಬಹುದು. ಆಕಾಶದ ಅಭಿಮಾನಿ ಗಣೇಶ ಅಂತ ನಾವು ಕೇಳ್ತೇವೆ, ಅದಿಲ್ಲ ಅಂತಲ್ಲ. ಆದರೆ ಗಣೇಶನೂ ಕೂಡ 18ನೇ ಕಕ್ಷಾದಲ್ಲೇ ಬರೋದರಿಂದ ಪೃಥ್ವಿ ಮೊದಲಾದ ಭೂತಗಳಿಗೆ ಸಮಾನ ಆಗಿಬಿಡುವ ಸಾಧ್ಯತೆ ಇದೆ. ಅದಕ್ಕಾಗಿ ಆತನನ್ನು ಹೊರತುಪಡಿಸಿ ಅವನು ಆಕಾಶದ ಅಭಿಮಾನಿಯಾದರೂ ಕೂಡ ಇಲ್ಲಿ ಆಕಾಶದ ಅಭಿಮಾನಿನಿ ಪಾರ್ವತಿ ಅಂತ ತಿಳ್ಕೊಳ್ಬಹುದು. ಹೀಗೊಂದು ಲೆಕ್ಕಾಚಾರ ಹೇಳಿದ್ರೆ ಸ್ವಲ್ಪ ಹೊಂದಾಣಿಕೆ ಆಗಬಹುದು. ಆಕಾಶದ ಅಭಿಮಾನಿನಿ ಪಾರ್ವತಿ ದೇವಿ, ಆ ಬಳಿಕ ವಾಯುವಿನ ಅಭಿಮಾನಿ ಪ್ರವಾಹ ವಾಯು, ಮುಂದೆ ತೇಜಸ್ಸಿನ ಅಭಿಮಾನಿ ಅಗ್ನಿ, ಅದಾದ ಬಳಿಕ ಜಲದ ಅಭಿಮಾನಿಯಾಗಿ ವರುಣನನ್ನು ಇಟ್ಕೊಂಡ್ರೆ ವರುಣ ಅಗ್ನಿಗಿಂತ ದೊಡ್ಡವನಿದ್ದಾನೆ. ಅದಕ್ಕಾಗಿ ಜಲಾಭಿಮಾನಿಯಾದಂತಹ ಬುಧನನ್ನ ತಗೊಳ್ಬೇಕು. ಬುಧನಿಗಿಂತಲೂ ಚಿಕ್ಕವರು ಆಗಬೇಕಾದ್ರೆ ಈ ಪೃಥ್ವಿಗೆ ಅಭಿಮಾನಿಯಾದಂತಹ ಶನಿಯನ್ನ ಇಟ್ಕೊಂಡ್ರೆ ಈ ಲೆಕ್ಕಾಚಾರ ಹೊಂದಬಹುದು. ಹೀಗೆ ಬೇರೆ ಬೇರೆಯವರು ಅಭಿಮಾನಿಗಳಿದ್ದಾರೆ. ಅದರಲ್ಲಿ ನಾವು ಈ ಥರ ಅದನ್ನ ಭಾವಿಸುವುದು ಒಳ್ಳೆಯದು. ಆಕಾಶದ ಅಭಿಮಾನಿ ಗಣೇಶ ಅಂತ ನಾವು ಇಟ್ಕೊಂಡ್ರು ಕೂಡ ಆ ಗಣೇಶನಿಗಿಂತ ಕೆಳಗೆ ಇರುವಂಥವನು ಭೂತವಾಯುವಿನ ಅಭಿಮಾನಿಯಾದಂತಹ ಮರೀಚಿ ಅಂತ ತಿಳ್ಕೊಳ್ಬಹುದು. ಹೀಗೆ ಆ ಮರೀಚಿ ಮತ್ತೆ ಕೆಳಗಿದ್ದಾನೆ. ಆ ಮರೀಚಿಯ ಬಳಿಕ ಭೂತಾಗ್ನಿಯ ಅಭಿಮಾನಿ ಪಾವಕ ಅಂತ ಒಬ್ಬ ಇದ್ದಾನೆ. ಮಹಾ ದೊಡ್ಡ ಅಗ್ನಿ ತಂದೆಯಾದವನು 15ನೇ ಕಕ್ಷಾದಲ್ಲಿದ್ದಾನೆ. ಅವನ ಮಗ ಪ್ರಧಾನಾಗ್ನಿಯ ಮಗ ಭೂತಾಗ್ನಿಯ ಒಬ್ಬ ಭೂತಾಗ್ನಿಯ ಮಗ ಒಬ್ಬ ಪಾವಕ ಅನ್ನೋ ಹೆಸರಿನವನಿದ್ದಾನೆ. ಅವನು ಮರೀಚಿ ಆದ ಬಳಿಕ ಬರ್ತಾನೆ ಅಂತ ತಿಳ್ಕೋಬಹುದು. 19ನೇ ಕಕ್ಷಾದಲ್ಲಿ ಆ ಮರೀಚಿ ಮತ್ತು ಅಗ್ನಿ ಇಬ್ರು ಇದ್ದಾರೆ. ಆದರೂ ಮೊದಲು ಗಣೇಶ, ಆ ಬಳಿಕ ಮರೀಚಿ, ಆ ಬಳಿಕ ಈ ಪಾವಕ ಅನ್ನುವನಿದ್ದಾನೆ ಅಂತ ತಿಳಿಬಹುದು. ಅದಾದ ಬಳಿಕನೇ ಜಲದ ಅಭಿಮಾನಿಯಾದಂತಹ ಬುಧ, ಮುಂದೆ ಪೃಥ್ವಿಯ ಅಭಿಮಾನಿಯಾದಂತಹ ಶನಿ. ಹೀಗೆ ಒಂದು ತಿಳ್ಕೊಳ್ಬಹುದು. ಆ ಮರೀಚಿಯ ಸ್ಥಾನದ ಬಗ್ಗೆ ಆತ ಎಲ್ಲಿದ್ದಾನೆ ಅನ್ನೋದು ಸ್ವಲ್ಪ ಅನೇಕ ಕಡೆ ವಿವಾದಗ್ರಸ್ತನೇ ಆಗಿದೆ. ಆದರೂ ಸ್ವಲ್ಪ ಹೀಗೆ ತಿಳ್ಕೊಳ್ಬಹುದು. ಬನ್ನಂಜೆ ಗೋವಿಂದಾಚಾರ್ಯರು ಮತ್ತು ಅನೇಕ ಜನ ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೇಳ್ತಾರೆ. ಹಿಂದೆ ನಾನು ಕೂಡ ಒಂದಿಷ್ಟು ಅದನ್ನ ಬೇರೆ ಬೇರೆ ಪ್ರಸಂಗದಲ್ಲಿ ಹೇಳಿದ್ದೆ. ಆದರೂ ಹೀಗೊಂದು ಸ್ಥೂಲ ದೃಷ್ಟಿ ಅಂತ ತಿಳ್ಕೊಳ್ಬಹುದು. ಭೂತಗಳಲ್ಲಿ ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ ಅನ್ನೋದನ್ನೆಲ್ಲವನ್ನು ಸರಿಯಾಗಿ ತಿಳಿದುಕೊಂಡ್ರೆ ಸಾಧಕನಾದವನು ಪರಮಾತ್ಮನನ್ನ ತಲುಪ್ತಾನೆ. ಪರಾವರಜ್ಞೋ ಭೂತಾನ ವಿದಿಜ್ಞ ಸರ್ವಕರ್ಮಣ, ಆ ತಾರತಮ್ಯವನ್ನು ತಿಳ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಸರ್ವಭೂತಾತ್ಮ ಭೂತಾತ್ಮ ಗಚ್ಚತಿ ಆತ್ಮಾನಮವ್ಯಯಂ. ಮುಂದೆ ಆ ಚತುರ್ಮುಖ ಬ್ರಹ್ಮ ತಪಸ್ಸಿನ ಪ್ರಭಾವವನ್ನು ವರ್ಣಿಸಲಿಕ್ಕೆ ತೊಡಗಿದೆ. ಪಂಚಭೂತಗಳ ಸೃಷ್ಟಿ ಮತ್ತೆ ಮನಸ್ಸು, ಅದರ ಸಾಮರ್ಥ್ಯ, ಇದ್ರ ಬಗ್ಗೆನೂ ಕೂಡ ಈ ಮುಂದೆ ಹೇಳ್ತೇನೆ. ಎಲ್ಲಾ ಪಂಚಮಹಾಭೂತಗಳಿಗೂ ಕೂಡ ಮನಸ್ಸೇ ಆಶ್ರಯ ಆಗಿದೆ. ಆ ಬುದ್ಧಿಯ ಸಹಾಯವನ್ನು ಪಡ್ಕೊಂಡು ಯಾರು ಜ್ಞಾನವನ್ನು ಪಡ್ಕೋತಾನೆ ಅವನನ್ನ ಕ್ಷೇತ್ರಜ್ಞ ಅಂತ ವರ್ಣನೆ ಮಾಡ್ತಾರೆ. ಪಂಚಮಹಾಭೂತಗಳಿಗೆ ಆಶ್ರಯ ಆಗಿದ್ದು ಮನಸ್ಸು ಅಂದ್ರೆ ಮನೋಭಿಮಾನಿಯಾದಂತಹ ರುದ್ರ ಈ ಪಂಚಮಹಾಭೂತಗಳಿಗೆ ಆಶ್ರಯ ಆಗಿದ್ದಾನೆ ಅಂತ ತಿಳಿಯಬಹುದು ನಾವು.
ಇಂದ್ರಿಯಾಣಿ ಮನೋಯುಂಕ್ತೆ ಸದಶ್ವಾನಿವ ಸಾರಥಿ. ಒಬ್ಬ ಪಳಗಿದ ಸಾರಥಿ ಇದ್ರೆ ಕುದುರೆಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ. ಇಟ್ಕೊಂಡು ಆ ಕುದುರೆಗಳನ್ನ ಮುನ್ನಡೆಸ್ತಾನೆ. ಅದರಂತೆ ಮನಸ್ಸು ಎಲ್ಲಾ ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತದೆ. ಆ ಇಂದ್ರಿಯಗಳ ದೇವತೆಗಳೇನಿದ್ದಾರೆ, ಆ ದೇವತೆಗಳಿಗಿಂತ ಮನೋಭಿಮಾನಿಯಾದಂತಹ ಇಂದ್ರ ಮತ್ತು ಮನೋಭಿಮಾನಿಯಾದಂತಹ ರುದ್ರ ದೊಡ್ಡವನು ಅಂತ ನಾವು ಹೀಗೆ ತಿಳ್ಕೊಳ್ಬಹುದು. ಯಜ್ಞಾಭಿಮಾನಿನೋ ದೇವಾನ್ ಸ್ಮರಂತಿ ಇಂದ್ರಿಯಮಾನಿನಾನ್ ವಶಗಾಂಸ್ತಾನ್ ಮನೋಮಾನಿ ಸುರೇಂದ್ರಶ್ಯ ವಸನ್ನಯೇತ್ ಅಂತ ಭಾಗವತ ತಾತ್ಪರ್ಯದಲ್ಲೇ ಕಂಡುಬರುತ್ತದೆ. ಯಜ್ಞದ ಅಭಿಮಾನಿಯಾದ ದೇವತೆಗಳೆಲ್ಲರೂ ಕೂಡ ಇಂದ್ರಿಯಾಭಿಮಾನಿ ದೇವತೆಗಳ ಅಧೀನದಲ್ಲಿದ್ದಾರೆ. ಆ ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲರೂ ಮನೋಭಿಮಾನಿಯಾದ ರುದ್ರನ ಅಧೀನದಲ್ಲಿದ್ದಾರೆ. ಆ ರುದ್ರ ವೇದದ ಅಭಿಮಾನಿಯಾದಂತಹ ಪಾರ್ವತಿಯ ಅಧೀನದಲ್ಲಿದ್ದಾನೆ. ಮತ್ತೆ ವರ್ಣತ್ರಯಾತ್ಮಕನಾದಂತಹ ಅಂದ್ರೆ ಅಕಾರ ಉಕಾರ ಮಕಾರ ಇವು ವರ್ಣತ್ರಯಗಳು. ಅವುಗಳ ಅಭಿಮಾನಿಯಾದ ರುದ್ರನಿಗಿಂತ ಸಣ್ಣವಳಾದ ಪಾರ್ವತಿ ಆತನ ಅಧೀನದಲ್ಲಿದ್ದಾಳೆ ಅಂತ ಹೀಗೊಂದು ಭಾಗವತ ತಾತ್ಪರ್ಯದಲ್ಲಿ ವರ್ಣನೆ ಮಾಡ್ತಾರೆ. ಈ ಇಂದ್ರಿಯ ಅನ್ನುವುದೇ ಒಂದು ಕುದುರೆ. ಅಂಥ ಕುದುರೆಗಳನ್ನ ಈ ಬುದ್ಧಿ ಅನ್ನುವಂಥ ಸಾರಥಿ ನಿಯಂತ್ರಿಸ್ತಾ ಇರ್ತದೆ. ದೇಹ ಅನ್ನುವ ರಥ ಹೀಗೆ ಮುನ್ನಡೆದಿದೆ. ಆ ಕ್ಷೇತ್ರಜ್ಞನಾದಂತಹ ಜೀವ ಮತ್ತೆ ಪರಮಾತ್ಮ ಇವರಿಬ್ಬರು ಕೂಡ ಆ ರಥದಲ್ಲಿ ಪ್ರಯಾಣ ಮಾಡ್ತಾರೆ. ಸಮಾರುಷ್ಯ ಸ ಭೂತಾತ್ಮ ಸಮಂತಾತ್ ಪರಿಧಾವತಿ. ಮಹಾನ್ ಬ್ರಹ್ಮಮಯೋ ರಥ, ಅನೇಕ ಇಂದ್ರಿಯಗಳಿಂದ ಕೂಡಿದಂತಹ ಮನಸ್ಸನ್ನೇ ಸಾರಥಿಯಾಗಿ ಹೊಂದಿರುವಂತಹ, ಬುದ್ಧಿಯನ್ನೇ ಅಲ್ಲಿ ನಾವು ಚಾವಟಿ ಅಂತ ತಿಳಿಯಬೇಕು. ಹೀಗೆ ಮಹಾನ್ ಬ್ರಹ್ಮಮಯೋ ರಥ, ನಮ್ಮ ಶರೀರ ಅನ್ನುವುದೇ ಒಂದು ದೊಡ್ಡ ಬ್ರಹ್ಮರಥ. ನಿತ್ಯ ಅದು ಸಂಚಾರ ಮಾಡಿದಾಗೆಲ್ಲ ಇದು ಬ್ರಹ್ಮರಥದ ಉತ್ಸವ. ಬೇರೆ ಅನೇಕ ಕ್ಷೇತ್ರಗಳಲ್ಲೆಲ್ಲ ಮಳೆಗಾಲದ 4 ತಿಂಗಳುಗಳಲ್ಲಿ ಉತ್ಸವ ಇಲ್ಲ ಅಂತ ಹೀಗೆಲ್ಲ ಹೇಳ್ತಿರ್ತಾರೆ. ಆದರೆ ಈ ಬ್ರಹ್ಮರಥದ ಉತ್ಸವ ಪ್ರತಿನಿತ್ಯವೂ ನಾವು ನಡೆದಾಡಿದಾಗೆಲ್ಲ ಈ ಬ್ರಹ್ಮರಥದ ಉತ್ಸವ ನಡೆದೇ ನಡೀತಿರ್ತದೆ. ಇಂಥ ನಮ್ಮ ದೇಹವೆಂಬ ಬ್ರಹ್ಮರಥದ ಉತ್ಸವವನ್ನ ನಾವು ಹೊರಗೆ ನೋಡಿ ಸಂಭ್ರಮಿಸಬೇಕು ಅಂತ ಕ್ಷೇತ್ರಗಳಲ್ಲಿ ಬ್ರಹ್ಮರಥೋತ್ಸವವನ್ನು ಆವಾಗ ಮಾಡಿಸ್ತಿರ್ತಾರೆ. ನಿತ್ಯ ನಾವೊಬ್ಬರೇ ಆ ರಥವನ್ನು ಎಳೆದು ಆನಂದಿಸಬಹುದಾದಂತಹ ಒಂದು ರಥೋತ್ಸವ ಇದು. ಇಂಥ ರಥವನ್ನ ಯಾರು ಹೀಗೆ ತಿಳ್ಕೋತಾನೋ ಅವನನ್ನೇ ಧೀರ ಅಂತ ಕರೀತಾರೆ. ಸ ಧೀರ ಸರ್ವಭೂತೇಷು ನ ಮೋಹಂ ಅಧಿಗಚ್ಚತಿ. ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ ಅಂತ ನಾವು ಅಲ್ಲಲ್ಲಿ ಕೇಳಿರ್ತೇವೆ. ರಥದಲ್ಲಿ ಕೂತ ಭಗವಂತನನ್ನು ನೋಡಿದ್ರೆ ಮತ್ತೊಂದು ಜನ್ಮ ಇಲ್ಲ ಅಂತ. ರಥ ಅಂದ್ರೆ ಈ ಶರೀರವೇ ರಥ. ಆ ಶರೀರದಲ್ಲಿ ಕೂತಂತಹ ಭಗವಂತನನ್ನು ನಾವು ನಿತ್ಯ ಅನುಸಂಧಾನಕ್ಕೆ ತಂದ್ಕೋಬೇಕು. ಹಾಗೆ ಮಾಡಿದ್ರೆ ಪುನರ್ಜನ್ಮ ಇಲ್ಲ ಅಂತ ಅದರ ಅಭಿಪ್ರಾಯ. ಉಪನಿಷತ್ತುಗಳಲ್ಲಿ ಅನೇಕ ಕಡೆ ಅಥ ದೇವರಥ ಸಯೇಶೋಶ್ವರಥ ಅಂತ ಹೀಗೆಲ್ಲ ರಥದ ಬಗ್ಗೆ ಅನೇಕ ಕಡೆ ವರ್ಣನೆ ಬಂದಿದೆ, ಇಲ್ಲ ಅಂತಲ್ಲ. ಆದರೆ ಬ್ರಹ್ಮರಥ ಅಂತ ವರ್ಣನೆ ಬಂದಿರೋದು ಇಲ್ಲಿ. ಅದೇನು ಬ್ರಹ್ಮಮಯ ರಥ ಅಂತಿದೆಯಲ್ಲ, ಅದೊಂದು ತುಂಬಾ ಸುಂದರವಾದ ಶಬ್ದನೆ. ನಾವು ಅದನ್ನ ಹೀಗೆ ಮಯ ಶಬ್ದಕ್ಕೆ ಆಚಾರ್ಯರು ಕೊಟ್ಟಿರುವಂತಹ ಅನೇಕ ಅರ್ಥಗಳನ್ನ ತಿಳ್ಕೊಳ್ಬಹುದು. ಬ್ರಹ್ಮ ಎಂಬ ಶಬ್ದಕ್ಕೆ ಅರ್ಥ ಏನು ಅಂತ ನೋಡ್ಬೇಕು ನಾವು ಮೊದಲು. ಆಚಾರ್ಯರು ಒಂದೆರಡು ಕಡೆ ಈ ಒಂದು ಶ್ಲೋಕವನ್ನು ಉದ್ಧರಿಸಿದ್ದಾರೆ ಒಂದು ಉಪನಿಷತ್ತಿಂದ. 10 ಉಪನಿಷತ್ತಿಂದಲ್ಲ, 10 ಉಪನಿಷತ್ತುಗಳಲ್ಲಿ ಸೇರಿದ ಉಪನಿಷತ್ತು ಅಲ್ಲ ಅದು, ಪರಮೋಪನಿಷತ್ತು ಅಂತ ನನಗೆ ನೆನಪಿದೆ. ಬ್ರಹ್ಮಾಣಿ ಜೀವಾ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾಹ ಪ್ರಕೃತಿ ಪರಮಂ ಬ್ರಹ್ಮ ಪರಮಂ ಮಹದಚ್ಯುತಃ ಅಂತ. ಎಲ್ಲಾ ಜೀವರು ಕೂಡ ಬ್ರಹ್ಮರೇ. ಮುಕ್ತಿಗೆ ಹೋದವರು ಪರಬ್ರಹ್ಮರು. ಪ್ರಕೃತಿ ಪರಮಂ ಬ್ರಹ್ಮ, ಲಕ್ಷ್ಮೀದೇವಿ ಪರಮ ಬ್ರಹ್ಮ, ಮುಂದೆ ಪರಮ ಮಹತ್ ಬ್ರಹ್ಮ ಪರಮಾತ್ಮ. ಇದನ್ನು ಗಮನಿಸೋಣ. ಬ್ರಹ್ಮ ಎಲ್ಲಾ ಜೀವರು, ಅದಕ್ಕೊಂದು ಪರ ಅಂತ ಸೇರಿಸಿಬಿಟ್ರೆ ಮುಕ್ತ ಜೀವರು. ಪರ ಅನ್ನುವುದಕ್ಕೆ ಮ ಒಂದು ಸೇರಿಸಿಬಿಟ್ರೆ ಇನ್ನೂ ಹೆಚ್ಚಿಂದಾಯಿತು, ಅದು ಪ್ರಕೃತಿ. ಪರಮ ಆದ ಮೇಲೆ ಅದಕ್ಕೊಂದು ಮಹತ್ ಅಂತ ಶಬ್ದ ಸೇರಿಸಿಬಿಟ್ರೆ ಅದು ಪರಮಾತ್ಮನ ಹೇಳ್ತದೆ. ಅದರಿಂದ ನಾವೆಲ್ಲರೂ ಬ್ರಹ್ಮರೇ.
ಬ್ರಹ್ಮಮಯ, ಬ್ರಹ್ಮರಿಂದ ಪ್ರಚುರವಾದಂತಹ ರಥ ಇದು. ಈ ಪ್ರಚುರ ಅನ್ನುವ ಶಬ್ದ, ಮಯ ಅನ್ನುವ ಶಬ್ದಕ್ಕೆ ತಾದಾತ್ಮ್ಯಾರ್ಥೆ, ವಿಕಾರಾರ್ಥೆ, ಪ್ರಾಚುರ್ಯಾರ್ಥೆ ಮಯತ್ರಿಧ ಅಂತ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಮಯ ಅನ್ನುವ ಪ್ರತ್ಯಯಕ್ಕೆ ಒಂದು ಅಭೇದ ಅಂತ ಅರ್ಥ ಇದೆ, ಒಂದು ಪ್ರಚುರ ಅನೇಕರನ್ನು ಒಳಗೊಂಡದ್ದು, ಬಹುಲ ಅಂತ ಅರ್ಥವನ್ನು ಹೇಳ್ತದೆ. ವಿಕಾರ, ಹಾಲಿನ ವಿಕಾರ, ಮೊಸರು ಇತ್ಯಾದಿ ಕಡೆಗಳಲ್ಲಿ ಮಯ ಶಬ್ದವನ್ನು ವಿಕಾರ ಅನ್ನೋ ಅರ್ಥದಲ್ಲಿ ಕೂಡ ಪ್ರಯೋಗ ಮಾಡ್ತಿರ್ತಾರೆ. ಇಲ್ಲೆಲ್ಲ ಬ್ರಹ್ಮಮಯ ರಥ ಅಂದ್ರೆ ಬ್ರಹ್ಮರೇ ಪ್ರಚುರವಾಗಿರುವಂತಹ ರಥ ಇದು. ಈ ನಮ್ಮ ದೇಹದಲ್ಲಿ ನಾವಿನ್ನೂ ಮುಕ್ತರಾಗಿಲ್ಲದೆ ಇದ್ದಾಗ, ಈ ಸಂಸಾರದಲ್ಲಿ ನಾವು ಮುನ್ನಡೆದಾಗ, ಇಲ್ಲಿ ಬ್ರಹ್ಮರು ಇದ್ದಾರೆ. ಅಂದ್ರೆ ಎಲ್ಲ ಜೀವರು, ಮುಕ್ತಿಗೆ ಹೋಗಬೇಕಾದವರು ಅವರೆಲ್ಲ ಇದ್ದಾರೆ. ಹಾಗೆ ದುಷ್ಟರಾದಂತಹ ದೈತ್ಯರು ಕೂಡ ಇಲ್ಲಿದ್ದಾರೆ, ಅವರು ಬ್ರಹ್ಮರಲ್ಲ. ಅಥ ಕಸ್ಮಾದುಚ್ಯತೆ ಬ್ರಹ್ಮೇತಿ ಬ್ರಹ್ಮತಿ ಬ್ರಹ್ಮಯತಿ ಅಂತ ಗೀತಾ ಭಾಷ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಪರಮಾತ್ಮ ಯಾಕೆ ಬ್ರಹ್ಮ ಅಂದ್ರೆ ಅವನು ತಾನು ದೊಡ್ಡವನಾಗಿದ್ದಾನೆ, ಉಳಿದವರನ್ನು ಕೂಡ ದೊಡ್ಡವರನ್ನಾಗಿ ಮಾಡ್ತಾನೆ. ದೊಡ್ಡವರನ್ನಾಗಿ ಮಾಡುವುದು ಅಂದ್ರೆ ನಮ್ಮ ಯೋಗ್ಯತಾನುಸಾರ ನಮ್ಮನ್ನು ಪೂರ್ಣರನ್ನಾಗಿ ಮಾಡುವುದು. ಆದ್ರಿಂದ ಇಲ್ಲಿ ಬ್ರಹ್ಮರು ಅಂದ್ರೆ ಪರಮಾತ್ಮನ ಭಕ್ತರು ಮಾತ್ರ ಬ್ರಹ್ಮರು. ಅವರೇ ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಮಾಡಬೇಕಾದವರು, ನಾನೇ ಬ್ರಹ್ಮ ಅಂತ. ಯಾಕೆಂದ್ರೆ ನಾನು ಪರಮಾತ್ಮನ ಭಕ್ತ ಆದ್ದರಿಂದ. ಪರಮಾತ್ಮನಷ್ಟು ಅಲ್ಲದೆ ಹೋದ್ರೂ ಕೂಡ ಎತ್ಕಿಂಚಿತ್ ನಾನು ಗುಣಪೂರ್ತಿಯನ್ನು ಪಡೆಯಬಲ್ಲೆ ಅನ್ನುವ ವಿಶ್ವಾಸ ಅವನಿಗಿರ್ತದೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುವಾಗ. ಮತ್ತೆ ಉಳಿದವರು ಯಾರು ಕೂಡ ಅಲ್ಲಿರುವಂತಹ ದೈತ್ಯರು, ಸಂಸಾರದಲ್ಲಿ ನಾವಿದ್ದಾಗ ದೈತ್ಯರಲ್ಲಿರ್ತಾರೆ, ಅವರೆಲ್ಲ ಬ್ರಹ್ಮರಲ್ಲ. ಆದ್ರಿಂದ ಇಲ್ಲಿ ಬ್ರಹ್ಮಮಯ ರಥ ಅಂದ್ರೆ ಬ್ರಹ್ಮರೇ ಇಲ್ಲಿ ಪ್ರಚುರರು. ಎಲ್ಲ ತತ್ವಾಭಿಮಾನಿ ದೇವತೆಗಳು, ಜೀವರು, ಪರಮಾತ್ಮ, ಲಕ್ಷ್ಮೀದೇವಿ ಇವರೇ ಇಲ್ಲಿ ಬಹಳ ಸಂಖ್ಯೆಯಲ್ಲಿದ್ದಾರೆ. ಒಂದಷ್ಟು ಅಲ್ಪ ಸಂಖ್ಯೆಯಲ್ಲಿ ಅದೃಷ್ಟರಾದಂಥ ದೈತ್ಯರು ಕೂಡ ಇಲ್ಲಿದ್ದಾರೆ. ಅದನ್ನ ಹಿಂದೆ ಅನೇಕ ಕಡೆ ನೋಡಿದೆವು ನಾವು. ಬ್ರಾಹ್ಮಣಮಯೋ ಗ್ರಾಮ ಅಂತಂದ್ರೆ ಬ್ರಾಹ್ಮಣರು ಹೆಚ್ಚಾಗಿದ್ದಾರೆ ಈ ಊರಿನಲ್ಲಿ, ಉಳಿದವರು ಸ್ವಲ್ಪ ಅಲ್ಪ ಸಂಖ್ಯೆಯಲ್ಲಿ ಅವರು ಇದ್ದಾರೆ, ಬೇರೆ ಬೇರೆಯವರು ಅಂತೆಲ್ಲ ಅರ್ಥವನ್ನ ಆ ಮಯ ಶಬ್ದಕ್ಕೆ ಹೇಳ್ತಿರ್ತಾರೆ. ಮಯ ಶಬ್ದ, ಪ್ರಚುರ ಶಬ್ದ ಅವೆಲ್ಲ ಸಮಾನಾರ್ಥಕ ಶಬ್ದಗಳು. ಹಾಗೆ ಬ್ರಹ್ಮಮಯ ಅಂದ್ರೆ ಆ ಮುಕ್ತಿಗೆ ಹೋಗಬಲ್ಲಂಥ ಯೋಗ್ಯತಾ ಇರುವಂತಹ ಭಗವದ್ಭಕ್ತರಾದ ಜೀವರೇ ಹೆಚ್ಚಾಗಿ ಈ ದೇಹದಲ್ಲಿದ್ದಾರೆ, ಈ ಸಂಸಾರದಲ್ಲಿ. ಇನ್ನ ಮುಕ್ತಿಗೆ ಹೋದ ಮೇಲಂತೂ ಅದು ಆವಾಗಲೂ ಇದು ಬ್ರಹ್ಮಮಯವೇ, ಈ ನಮ್ಮ ಸ್ವರೂಪ ದೇಹ ಅಂತ ಅನ್ನೋದು ಬ್ರಹ್ಮಮಯ ರಥನೆ. ಯಾಕೆಂದ್ರೆ ಮಯ ಪ್ರಧಾನ ಉದ್ದಿಷ್ಟ ಅಂತ ಆಚಾರ್ಯರು ಮತ್ತೊಂದು ಮಯ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ. ಮಯ ಅಂದ್ರೆ ಪ್ರಧಾನ ಅಂತ ಅರ್ಥ. ನಮ್ಮ ಈ ದೇಹದಲ್ಲಿ ಲಕ್ಷ್ಮೀನಾರಾಯಣರಿಬ್ಬರೇ ಪ್ರಧಾನರು. ಬ್ರಹ್ಮಂ ಶಬ್ದದಿಂದ ಭಗವಂತನೂ ವಾಚ್ಯ, ಭಗವತಿಯೂ ಬ್ರಹ್ಮ ಶಬ್ದದಿಂದ ವಾಚ್ಯಳೆ. ಅವರಿಬ್ಬರೂ ಬ್ರಹ್ಮರು. ಬ್ರಹ್ಮ ಅಂತ ಒಂದು ಶಬ್ದದಿಂದ ಇಬ್ಬರನ್ನು ತಗೊಳ್ಬೇಕು. ಹಿಂದೆ ನಾನು ಅನೇಕ ಕಡೆ ಹೇಳಿದ್ದೇನೆ. ನಹರೇಹೇ ಶ್ರೀಹಿ ಪ್ರತಗು ಈರಿತ ಅತ್ಯಂತರಂಗಂ. ಭಗವಂತನಿಗೆ ಅತ್ಯಂತ ಅಂತರಂಗದವಳಾದ್ರಿಂದ ಅವಳನ್ನ ಅನೇಕ ಬಾರಿ ಅನೇಕ ಪ್ರತ್ಯೇಕ ಶಬ್ದಗಳನ್ನು ಹೇಳೋದಿಲ್ಲ. ಮುಕ್ತಿಗೆ ಹೋದ ಮೇಲೆ ಮತ್ತೆ ಸಂಸಾರದಲ್ಲಿಯೂ ಕೂಡ ಆ ಉಳಿದವರೆಲ್ಲರಲ್ಲಿ ಅವನು ಪ್ರಧಾನ, ಪರಮಾತ್ಮನೇ ಪ್ರಧಾನ. ಅಂಥ ಪ್ರಧಾನನಾದಂಥ ಭಗವಂತ ಆ ನಮ್ಮ ಶರೀರದಲ್ಲಿ ಇರುವುದರಿಂದ ಇದು ಬ್ರಹ್ಮಮಯ. ಹೀಗೆ ಮಯ ಪ್ರಧಾನ ಉದ್ದಿಷ್ಟ ಅಂತ ಆಚಾರ್ಯ ಹೇಳಿದ್ದನ್ನ, ಮಯ ಅಂದ್ರೆ ಪ್ರಚುರ ಅಂತ ಆಚಾರ್ಯ ಹೇಳಿದ್ದನ್ನ ಎಲ್ಲನೂ ಕೂಡ ಹೀಗೆ ನಾವು ತಿಳ್ಕೊಳ್ಬೇಕು. ಆದ್ರಿಂದ ಕೇವಲ ಬ್ರಹ್ಮರಥ ಅಂತ ಹೇಳೋದಕ್ಕೂ ಅನ್ನೋದಕ್ಕೂ ಬ್ರಹ್ಮಮಯ ರಥ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ. ನಮಗೆ ಇದೆಲ್ಲ ಗೊತ್ತಿದೆ. ಅನೇಕ ಕ್ಷೇತ್ರಗಳಲ್ಲೂ ಕೂಡ ಬೆಳ್ಳಿ ರಥ, ಬಂಗಾರದ ರಥ ಇವೆಲ್ಲ ಇರ್ತಿರ್ತವೆ. ಮತ್ತೆ ಬ್ರಹ್ಮರಥ ಅನ್ನೋದು ಏನಿರ್ತದಲ್ಲ, ಅದು ಉಳಿದ ಎಲ್ಲಾ ರಥಗಳಿಗಿಂತಲೂ ದೊಡ್ಡದಾಗೇ ಇರ್ತದೆ. ಬ್ರಹ್ಮ ಅಂದ್ರೆ ದೊಡ್ಡದು ಅಂತಾನೆ ಅರ್ಥ, ಬಹಳ ದೊಡ್ಡದದು. ಈ ನಮ್ಮ ಶರೀರವೂ ಕೂಡ ಮುಕ್ತಿಗೆ ಹೋಗೋಕ್ಕಿಂತ ಮುಂಚೆಯೂ ಕೂಡ ಈ ಶರೀರ ಅನ್ನೋದು ದೊಡ್ಡದೇ. ಯಾಕಂದ್ರೆ ಮಾನವ ಜನ್ಮ ದೊಡ್ಡದು, ಇದೇ ಬ್ರಹ್ಮಮಯ ಈ ಶರೀರ. ಇದನ್ನು ಹಾನಿ ಮಾಡ್ಕೊಳ್ಬಾರ್ದು ನಾವು. ಭಗವಂತನ ರಥೋತ್ಸವಕ್ಕೆ ಮೀಸಲಾದಂಥ ರಥ ಇದು ಅಂತ ನಾವು ಈ ರಥವನ್ನು ಯಾವತ್ತೂ ಪವಿತ್ರವಾಗಿ ಇಟ್ಕೋಬೇಕು. ಇದರ ಪಾವಿತ್ರ್ಯಕ್ಕೆ ಯಾವುದೇ ರೀತಿಯಾದ ಅಪಚಾರ ಆಗಬಾರದು ಅಂತ ತಿಳ್ಕೊಳ್ಬೇಕು. ಅದಷ್ಟೇ ಅಲ್ಲ, ತುಂಬಾ ಸುಂದರವಾದದ್ದು ಇದು. ನಮ್ಮ ಶರೀರ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲು ಯಾರ್ಯಾರು ಸಂಚಾರ ಮಾಡ್ತಾ ಇದ್ದಾರೆ ಅವರೆಲ್ಲರ ರಥಗಳು ಕೂಡ, ಅವರೆಲ್ಲರ ದೇಹಗಳು ಕೂಡ
ಬ್ರಹ್ಮಮಯ ರಥಗಳೇ, ಅಂಥ ರಥಗಳೇ ನಮ್ಮ ಸುತ್ತಮುತ್ತಲು ನಮಗೆ ಕಾಣಿಸ್ತಾ ಇರಬೇಕು. ಹಾಗೆ ಈ ರಥೋತ್ಸವವನ್ನ ಜ್ಞಾನಿಯಾದವನು ಧ್ಯಾನಿಸಬೇಕು. ಈ ಜಗತ್ತು ಅಂತನ್ನೋದೊಂದು ವನ ಅಂತ ಮುಂದಿನ 9ನೇ ಶ್ಲೋಕದಲ್ಲಿ ವರ್ಣಿಸ್ತಾರೆ. ಅವ್ಯಕ್ತ ಪ್ರಕೃತಿಯೇ ಇದರ ಆದಿ. 5 ಮಹಾಭೂತಗಳು, 10 ಇಂದ್ರಿಯ, ಮನಸ್ಸು, ಈ 16 ತತ್ವಗಳವರೆಗೆ ಆ ಮೂಲ ಪ್ರಕೃತಿ ವ್ಯಾಪಿಸಿಕೊಂಡಿದೆ. ಚಂದ್ರ ಸೂರ್ಯರಿದ್ದಾರೆ, ಇದರಲ್ಲಿ ನಕ್ಷತ್ರಗಳಿಂದ ಅಲಂಕೃತ ಆಗಿದೆ, ನದಿಗಳು ಪರ್ವತಗಳಿಂದ ಅಲಂಕೃತ ಆಗಿದೆ. ಈ ಜಗತ್ತಿನಲ್ಲಿ ಆ ಕ್ಷೇತ್ರಜ್ಞನಾದ ಪರಮಾತ್ಮ ಎಲ್ಲಾ ಕಡೆ ವ್ಯಾಪಿಸಿಕೊಂಡಿದ್ದಾನೆ. ಈ ಲೋಕದಲ್ಲಿ ಏನೇನು ಸ್ಥಾವರ ಜಂಗಮ ಮೊದಲಾದ ಪ್ರಾಣಿಗಳಿವೆಯಲ್ಲ, ಅವೆಲ್ಲವೂ ಕೂಡ ಪ್ರಳಯ ಕಾಲ ಬಂದಾಗ ಮೂಲ ಪ್ರಕೃತಿಯಲ್ಲಿ ಲೀನ ಆಗಿ ಹೋಗ್ತವೆ. ಮತ್ತೆ ಸೃಷ್ಟಿಕಾಲ ಬಂದಾಗ ಅವೆಲ್ಲವೂ ಕೂಡ ಮತ್ತೆ ಹೊರಬರ್ತವೆ. ದೇವತೆಗಳು, ಮನುಷ್ಯರು, ಗಂಧರ್ವರು, ಪಿಶಾಚರು, ಅಸುರ, ರಾಕ್ಷಸರು ಅವರೆಲ್ಲರೂ ತಮ್ಮ ತಮ್ಮ ಸ್ವಭಾವಕ್ಕನುಗುಣವಾಗಿ ಸೃಷ್ಟರಾಗಿದ್ದಾರೆ. ಯಾವುದೇ ಕಾರ್ಯ, ಯಾವುದೇ ಕಾರಣ ಅವರನ್ನು ಸೃಷ್ಟಿ ಮಾಡಿಲ್ಲ. ಸರ್ವೇ ಸ್ವಭಾವತಃ ಸೃಷ್ಟಾಃ ನ ಕ್ರಿಯಾಭ್ಯಃ ನ ಕಾರಣಾತ್. ನಾವು ಯಾವುದೋ ಒಂದು ಕಾರಣವನ್ನು ತಿಳ್ಕೊಂಡಂತೆ, ನಾವು ಯಾವುದೋ ಒಂದು ಕ್ರಿಯೆಯನ್ನು ತಿಳ್ಕೊಂಡಂತೆ ಅಂತಹ ಸಾಧಾರಣವಾದ ಕ್ರಿಯೆಯ ಮೂಲಕ ಹುಟ್ಟಿದವರಲ್ಲ ಅವರು. ಅವರೆಲ್ಲರ ಸೃಷ್ಟಿಗೆ ಅವ್ರು ಯಾಕೆ ದೇವತೆಗಳಾಗಿದ್ದಾರೆ, ಅವ್ರು ಯಾಕೆ ಮನುಷ್ಯರಾಗಿದ್ದಾರೆ, ಇಲ್ಲಿ ನಾಳೆ ಮುಕ್ತಿಯಲ್ಲಿಯೂ ಕೂಡ ಅಂದ್ರೆ ಅವರವರಿಗೆ ಆಯಾ ಸ್ವಭಾವ ಇದೆ. ಆ ಸ್ವಭಾವದ ಕಾರಣದಿಂದ ಅವರಾಗಿದ್ದಾರೆ ಅಂತ ಅದರ ತಾತ್ಪರ್ಯ. ಸ್ವಭಾವ ಅಂದ್ರೆ ಭಗವಂತ ಅಂತಲೂ ಕೂಡ ನಾವು ತಿಳ್ಕೋಬೇಕು. ಸ್ವೇನೇವ ಭವತಿ, ತಾನು ಸ್ವತಂತ್ರ, ಆದ್ರಿಂದ ಅವನನ್ನ ಸ್ವಭಾವ ಅಂತ ಹೇಳ್ತಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಕಡೆ ಅಪಿಸ್ಮರ್ಯತೆ ಎನ್ನುವ ಸೂತ್ರದ ವ್ಯಾಖ್ಯಾನವನ್ನು ಮಾಡುವಾಗ ಆಚಾರ್ಯರು ಅಸುರಾಹ ಆಸುರೇಣೈವ ಸ್ವಭಾವೇನ ಚ ಕರ್ಮಣ ಜ್ಞಾನೇನ ವಿಪರೀತೇನ ತಮೋಜಾಂತಿ ನಿಶ್ಚಯಂ. ಅಸುರರಿಗೆ ಮೂಲತಃ ಆಸುರ ಸ್ವಭಾವವೇ ಇರ್ತದೆ. ಆ ಆಸುರ ಸ್ವಭಾವದ ಕಾರಣದಿಂದಾಗಿ ಅವರು ವಿಪರೀತ ಜ್ಞಾನವನ್ನು ಪಡೆದು ದುರ್ಗತಿಗೆ ಹೋಗ್ತಾರೆ. ದೇವಸ್ವಭಾವೇನ ಕರ್ಮಣ ಚಾಪ್ಯ ಸಂಶಯಂ. ದೇವಸ್ವಭಾವ ಅವರಿಗೆ ಮೂಲತಃ ಇದೆ. ಆ ಸ್ವಭಾವದ ಕಾರಣದಿಂದಾಗಿ ಮತ್ತು ಅಂಥದೇ ದೈವ ಕರ್ಮವನ್ನು ಅವರು ಮಾಡಿ ಸಮ್ಯಕ್ ಜ್ಞಾನೇನ ಪರಮಾನ್ ಗಚ್ಚಂತಿ ವೈಷ್ಣವೀಂ. ಆ ಪರಮಾತ್ಮನ ಸ್ಥಾನವನ್ನು ಅವರು ಪರೀತಾರೆ. ಮುಂದೆ ನಾನಯೋರ್ ಅನ್ಯತಾಭಾವ ಕದಾಚಿತ್ ಕ್ವಾಪಿ ವಿದ್ಯತೆ. ಅವರೆಂದು ಈ ತಮ್ಮ ಸ್ವಭಾವದಲ್ಲಿ ಬದಲಾವಣೆಯನ್ನ ತಂದುಕೊಳ್ಳೋದಿಲ್ಲ ಅಂತ ವರ್ಣಿಸಿದ್ದಾರೆ. ಮಾನುಷಾಹ ಮಿಶ್ರಮತಯ ವಿಮಿಶ್ರಗತಯೋಪಿಚ. ಆದರೆ ಮನುಷ್ಯರು ಮಾತ್ರ ಮಿಶ್ರವಾದ ಸ್ವಭಾವ ಇದ್ದವರು, ಹಾಗೆ ಮಿಶ್ರವಾದಂತಹ ಗತಿಯನ್ನು ಕೂಡ ಹೊಂದುತ್ತಾರೆ. ಪೂರ್ಣ ದೇವತೆಗಳಂತೆಯೂ ಅಲ್ಲ, ಪೂರ್ಣ ರಾಕ್ಷಸರಂತೆಯೂ ಅಲ್ಲ. ಅವರು ಎರಡೂ ರೀತಿಯಾಗಿದ್ದಾರೆ ಅಂತ ನಾವು ತಿಳಿಯಬಹುದು ಅವ್ರ ಬಗ್ಗೆ. ಇಲ್ಲಿ ಸ್ವಭಾವ ಅನ್ನೋದಕ್ಕೆ ನಾವು ಅವರವರ ಸ್ವಭಾವ ಅಂತ ಅರ್ಥ ನೋಡಿದ್ವಿ. ಹಾಗೆ ಪರಮಾತ್ಮ ಅನ್ನೋ ಅರ್ಥವನ್ನು ಕೂಡ ನೋಡಬೇಕು. ಸ್ವಭಾವ ಎಂಬ ಶಬ್ದಕ್ಕೆ ಪರಮಾತ್ಮ ಅನ್ನೋ ಅರ್ಥವನ್ನ ಗೀತಾ ತಾತ್ಪರ್ಯ 5ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ ಹೀಗೆ ವರ್ಣನೆ ಮಾಡ್ತಾರೆ. ಅಕರ್ತೃತ್ವ ನಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ಅಂತ ಅಲ್ಲಿ ಬಂದಿದೆ. ಈ ಸ್ವಭಾವ ಅಂದ್ರೆ ಸ್ವತಂತ್ರನಾದಂತಹ ಪರಮಾತ್ಮನೇ ಈ ಎಲ್ಲಾ ಕರ್ಮಗಳನ್ನು ಕೂಡ ಮಾಡ್ತಾನೆ ಅಂತ ಒಂದರ್ಥ. ಸ್ವಾತಂತ್ರ್ಯಾತ್ ಭಗವಾನ್ ವಿಷ್ಣು ಸ್ವಭಾವ ಇತಿ ಕೀರ್ತಿತಃ ಅಂತ ವರಾಹ ಪುರಾಣದ ಮಾತೊಂದನ್ನ ಆಚಾರ್ಯರು ಅಲ್ಲಿ ಉದ್ಧರಿಸ್ತಾರೆ. ಸ್ವತಂತ್ರನಾದ್ದರಿಂದ ಆ ಭಗವಂತನನ್ನೇ ಯಾವತ್ತೂ ಕೂಡ ಸ್ವಭಾವ ಎಂಬ ಶಬ್ದದಿಂದ ಹೇಳಬೇಕು. ಸ್ವಯಮೇವ ಭವತಿ, ತಾನೊಬ್ಬನೇ ಇರ್ತಾನೆ. ಆ ಕಾರಣಕ್ಕಾಗಿ ಆತ ಸ್ವಭಾವ ಅಂತದರ ಅರ್ಥ. ತನ್ನ ಅಸ್ತಿತ್ವ, ಸೃಷ್ಟಿ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಎಲ್ಲದರಲ್ಲೂ ಕೂಡ ಅವನು ಸ್ವತಂತ್ರ. ಆದ್ರಿಂದಲೇ ಅವನು ಸ್ವತಂತ್ರ ಅಂತ ಅದರ ತಾತ್ಪರ್ಯ.
ಆದ್ದರಿಂದ ನಾವು ಈ ಇಲ್ಲಿ ಏನು ಸ್ವಭಾವ ಅನ್ನೋ ಶಬ್ದವನ್ನು ನೋಡ್ತಾ ಇದ್ದೀವಿ, ಇದಕ್ಕೆ ಆಯಾ ಜೀವನ ಸ್ವಭಾವ ಅಂತಲೂ ಒಂದು ಅರ್ಥವನ್ನು ತಿಳ್ಕೋಬಹುದು. ಅದಷ್ಟೇ ಅಲ್ಲದೆ ಆ ಪರಮಾತ್ಮ ಸ್ವಭಾವ ಶಬ್ದದಿಂದ ವಾಚ್ಯನಾದಂತಹ ಪರಮಾತ್ಮ ಅನ್ನೋ ಅರ್ಥವನ್ನು ಕೂಡ ಮುಖ್ಯವಾಗಿ ಅನುಸಂಧಾನ ಮಾಡಬೇಕು. ಬೇರೆ ನಾವು ನೋಡುವಂತಹ ಕಾರಣಗಳು ಇರಲಿ ಬಿಡಲಿ, ಆದರೆ ಪರಮಾತ್ಮ ಸ್ವಭಾವ ಶಬ್ದವಾಚ್ಯನಾದವನು, ಸ್ವತಂತ್ರನಾದಂತಹ ಆ ಪರಮಾತ್ಮನೇ ಎಲ್ಲಾ ಕಾರ್ಯಗಳನ್ನು ಕೂಡ ಮಾಡ್ತಾ ಇರ್ತಾನೆ ಅನ್ನುವುದು ಯಾವತ್ತೂ ಕೂಡ ನಮ್ಮ ಅನುಸಂಧಾನದಲ್ಲಿ ಇರಬೇಕು. ಸ್ವಭಾವಸ್ತು ಪ್ರವರ್ತತೆ ಅನ್ನುವುದಕ್ಕೆ ಹೀಗೆ ಗೀತೆಯಲ್ಲಿ ಬಂದಿರುವ ಅರ್ಥ, ಮತ್ತು ಇಲ್ಲೂ ಕೂಡ ಹಾಗೆ ತಿಳ್ಕೋಬೇಕು ನಾವು. ಈ ಮರೀಚಿ ಮೊದಲಾದವರು ಅವರೆಲ್ಲ ಜಗತ್ತನ್ನು ಸೃಷ್ಟಿಸ್ತಾರೆ, ನಮಗದು ಗೊತ್ತಿದೆ. ಅವರೆಲ್ಲರೂ ಕೂಡ ಈ ಪಂಚಮಹಾಭೂತಗಳಿಂದ ಬೇರೆ ಬೇರೆ ಕಾಲದಲ್ಲಿ ಹುಟ್ಟುತ್ತಾನೆ ಇರ್ತಾರೆ. ಸೃಷ್ಟಿ ಮುಗಿದ ಬಳಿಕ ಮತ್ತೆ ಅವರ ದೇಹ ಪಂಚಮಹಾಭೂತಗಳಲ್ಲಿ ಲೀನ ಆಗ್ತದೆ. ಪ್ರಜಾಪತಿ ರುದ್ರ ಅಥವಾ ಚತುರ್ಮುಖ, ಅವನು ತನ್ನ ತಪಸ್ಸಿನಿಂದ ಈ ಜಗತ್ತನ್ನು ಸೃಷ್ಟಿಸಿದ. ಎಲ್ಲಾ ಮುನಿಗಳು ಕೂಡ ತಪಸ್ಸಿನ ಪ್ರಭಾವದಿಂದಲೇ ಇಂಥ ಶಕ್ತಿಯನ್ನು ಕೂಡ ಪಡೆದುಕೊಂಡ್ರು. ಸಿದ್ಧರು ತಪಸ್ಸಿನ ಫಲದಿಂದ ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ಜಗತ್ತಿನ ಎಲ್ಲಾ ಲೋಕಗಳನ್ನು ಕೂಡ ನೋಡುವಂತ ಶಕ್ತಿ ಪಡ್ಕೊಂಡ್ರು. ತ್ರಿಕಾಲದಲ್ಲಿರುವಂತಹ ಎಲ್ಲ ಸಂಗತಿಗಳು ಅವರಿಗೆ ಗೋಚರ ಆಗುವುದು ಈ ಕಾರಣಕ್ಕಾಗಿ. ಔಷಧಾನಿ ಅಗದಾದೀನಿ, ನಾವೇನು ನಿತ್ಯ ಅನೇಕ ಔಷಧಿಗಳನ್ನೆಲ್ಲ ನೋಡ್ತೀವಿ ಜಗತ್ತಿನಲ್ಲಿ, ಅವನ್ನೆಲ್ಲ ಉಪಯೋಗಿಸ್ತೀವಿ. ಅವೆಲ್ಲವೂ ಕೂಡ ತಪಸ್ಸಿನಿಂದಲೇ ಸಿಗ್ತವೆ. ಎಲ್ಲಾ ರೀತಿಯಾದಂತಹ ವಿದ್ಯೆಗಳು ಕೂಡ ಫಲ ಕೊಡುವುದು ಒಂದು ತಪಸ್ಸಿನಿಂದ. ಆ ತಪಸ್ಸು ಮಾಡಿದವರಿಗೆ ಅಂತಹ ಔಷಧಗಳ ಬೇರೆ ಬೇರೆ ಮಂತ್ರ ತಂತ್ರಗಳ ಸಿದ್ಧಿಯಾಗಿರ್ತದೆ, ಜಗತ್ತಿಗೆ ಅದು ಸಿಗ್ತದೆ. ಯಾವುದು ನಮಗೆ ಈ ಜಗತ್ತಿನಲ್ಲಿ ಅತ್ಯಂತ ಕಷ್ಟಕರ ಅಂತ ಕಾಣಿಸ್ತದೋ, ಜನಸಾಮಾನ್ಯರಿಗೆ ಅದು ಸಿಗಲಿಕ್ಕಿಲ್ಲ. ಅಂಥದ್ದೆಲ್ಲವೂ ಕೂಡ ಈ ತಪಸ್ಸಿನಿಂದಲೇ ನಮಗೆ ಸಿಗ್ತದೆ. ಮದ್ಯಪಾನ ಮಾಡಿದವನು, ಬ್ರಹ್ಮಹತ್ಯೆ ಮಾಡಿದವನು, ಭ್ರೂಣ ಹತ್ಯೆ ಮಾಡಿದವನು, ಇಂಥ ಎಲ್ಲಾ ಪಾಪಿಗಳು ಕೂಡ ಆ ತಪಸ್ಸಿನ ಪಾಪದಿಂದ, ತಪಸ್ಸಿನ ಪ್ರಭಾವದಿಂದ ಶುದ್ಧಿಯನ್ನು ಪಡ್ಕೋತಾರೆ. ತಮ್ಮ ತಪಸ್ಸಿನ ಪ್ರಭಾವದಿಂದಲೇ ದೇವತೆಗಳು ಸ್ವರ್ಗದಲ್ಲಿದ್ದಾರೆ. ಪಿತೃಗಳು, ದೇವತೆಗಳು, ಪಶುಗಳು, ಮೃಗ ಪಕ್ಷಿಗಳು, ಅನೇಕ ಬಾರಿ ದೊಡ್ಡ ದೊಡ್ಡ ದೇವತೆಗಳು ಆಯಾ ರೂಪದಲ್ಲಿ ಹುಟ್ಟಿರ್ತಾರೆ. ದೊಡ್ಡ ದೊಡ್ಡ ಸಾಧಕರು ಅಲ್ಲಿ ಹುಟ್ಟಿರ್ತಾರೆ. ಅವರೆಲ್ಲ ತಪಸ್ಸಿನಿಂದಲೇ ಇದನ್ನು ಪಡೆಯುತ್ತಾರೆ. ಅಹಂಕಾರ ಮಮಕಾರಾದಿಗಳಿಂದ ರಹಿತರಾಗಿ ಧ್ಯಾನ ಯೋಗವನ್ನು ಆಶ್ರಯಿಸಿದರೆ ಪರಮಾತ್ಮನನ್ನ ಅವರು ಅವಸಾನಾನಂತರ ಪಡಿತಾರೆ. ಚಿತ್ತಂ ಚಿತ್ತಾದ ಉಪಾಗಮ್ಯ, ಮುನಿಯಾದವನು ತನ್ನ ಮನಸ್ಸನ್ನ ಹತೋಟಿಯಲ್ಲಿಟ್ಕೋಬೇಕು. ಅದರಂತೆ ಅವನು ಸಾಧನೆ ಮಾಡಬೇಕು. ಈ ಅವ್ಯಕ್ತ ತತ್ವದಿಂದ ಹಿಡಿದು ಮಹಾಭೂತ ಮೊದಲಾದ 16 ತತ್ವಗಳೇನಿವೆ, ಇದಕ್ಕೆಲ್ಲ ಅವಿದ್ಯಾ ಲಕ್ಷಣ ಅಂತ ಹೇಳ್ತಾರೆ. ಅವಿದ್ಯಾ ಅಂದ್ರೆ ಪ್ರಕೃತಿ ಅಂತಾನೆ ಅರ್ಥ, ಬೇರೆ ಏನಲ್ಲ. ಆ ಪ್ರಕೃತಿಯ ಲಕ್ಷಣ ಉಳ್ಳದ್ದಿದೆಲ್ಲ, ಪ್ರಕೃತಿಯಿಂದ ಹುಟ್ಟಿರುವಂಥದ್ದು ಅಂತ ಅದರ ಅರ್ಥ. ಮುಂದೆ ಒಂದು ಸುಂದರವಾದಂತಹ ಶ್ಲೋಕ ಇಲ್ಲಿ ಕಾಣಿಸ್ತದೆ. ದ್ವಕ್ಷರಸ್ತು ಭವೇನ್ ಮೃತ್ಯು ತ್ರ್ಯಕ್ಷರಂ ಬ್ರಹ್ಮ ಶಾಶ್ವತಂ ಮಮೇತಿ ಚ ಭವೇನ್ ಮೃತ್ಯು ನಮಮೇತಿ ಚ ಶಾಶ್ವತಂ. ನಾನು, ನನ್ನದು ಅನ್ನುವಂಥ 2 ಅಕ್ಷರ ಏನುಗಳಿವೆ, ಈ 2 ಅಕ್ಷರ ಯಾವತ್ತೂ ಜೀವನನ್ನ ಹಾಳು ಮಾಡ್ತದೆ. ತ್ರ್ಯಕ್ಷರಂ ಬ್ರಹ್ಮ ಶಾಶ್ವತಂ ನ ಮಮ ಅನ್ನುವಂಥ ಈ 3 ಅಕ್ಷರ ಆ ಜೀವನನ್ನ ಉದ್ಧಾರ ಮಾಡ್ತದೆ. ಹೀಗೆ ಮನುಷ್ಯ ಮಮಕಾರವನ್ನು ಬಿಡಬೇಕು ಅಂತ ಹೇಳುವುದಕ್ಕೆ ಒಂದು ತುಂಬಾ ಸುಂದರವಾದಂತಹ ಶ್ಲೋಕ ಇದು. ಮಂದರು ಕಾಮಕರ್ಮಗಳನ್ನು ಮಾಡ್ತಾರೆ, ಆದರೆ ಜ್ಞಾನಿಗಳು ಕಾಮ್ಯಕರ್ಮವನ್ನೆಂದೂ ಕೂಡ ಮಾಡೋದಿಲ್ಲ. ಗತಿರೇಷಾತು ಮುಕ್ತಾನಾಂ ಯೇ ಜ್ಞಾನ ಪರಿನಿಷ್ಠಿತಾ
ಜ್ಞಾನದಲ್ಲಿ ಹೀಗೆ ಆಸಕ್ತಿಯನ್ನು ತೋರಿದವರು ಸದ್ಗತಿಯನ್ನು, ಪರಮ ಸದ್ಗತಿಯನ್ನ ಪಡಿತಾರೆ. ಎಲ್ಲ ಪ್ರಾಣಿಗಳಲ್ಲಿಯೂ ಸಮಭಾವವನ್ನು ಹೊಂದಿರುವಂಥವನು, ಅಂಥವನು ಮಾತ್ರ ಈ ಪರಮ ಗತಿಯನ್ನ ಪಡೆಯಬಹುದು. ಚತುರ್ಮುಖ ಬ್ರಹ್ಮ ಆ ಋಷಿಗಳಿಗೆ ಇದೆಲ್ಲವನ್ನು ಹೇಳಿದ. ಹಾಗೆ ಸಿದ್ಧಿಯನ್ನು ಪಡೆಯಿರಿ ಅಂತ ಅವರಿಗೆ ಆದೇಶ ಮಾಡಿದ. ಆಗ ಆ ಗುರುಗಳು ಈ ಮುಂದಿನಂತೆ ಹೇಳಿದರು ತನ್ನ ಶಿಷ್ಯನಿಗೆ. ಒಬ್ಬ ಯಾರೋ ಗುರು ಶಿಷ್ಯನಿಗೆ ಹೇಳ್ತಿದ್ದನ್ನ ನಾವು ನೋಡ್ತಿದ್ದೇವೆ. ಚತುರ್ಮುಖ ಬ್ರಹ್ಮ ಹೇಳಿದಂತೆ ಆ ಋಷಿಗಳೆಲ್ಲ ಆಚರಿಸಿದರು. ಹಾಗೆ ಶಿಷ್ಯನೇ ನೀನು ಕೂಡ ಆ ಮುನಿಗಳಂತೆ ಸಿದ್ಧಿಯನ್ನು ಪಡಿಬೇಕು. ಹೀಗೆ ಚತುರ್ಮುಖ ಶಿಷ್ಯರಿಗೆ ಹೇಳಿದ್ದನ್ನ ಗುರುಗಳು ತನ್ನ ಶಿಷ್ಯನಿಗೆ ಹೇಳಿದ್ರು. ಅದನ್ನ ಈ ಕೃಷ್ಣ ಅರ್ಜುನನಿಗೆ ಹೇಳ್ತಿದ್ದಾನೆ. ಅದರಂತೆ ಆ ಶಿಷ್ಯ ಎಲ್ಲವನ್ನೂ ಆಚರಿಸಿದ, ಸಂಸಾರ ಬಂಧನದಿಂದ ಮುಕ್ತನಾದ. ಆಗ ಅರ್ಜುನ ಕೇಳಿದ, ಹಾಗಾದ್ರೆ ಆ ಗುರು ಯಾರು, ಶಿಷ್ಯ ಯಾರು? ತತ್ವಮಾಚಕ್ಷ್ವ ಶ್ರೋತವ್ಯಂ ಚೇನ್ ಮಯೈ ತದ್ವೈ. ಅದನ್ನು ನಾನು ಕೇಳಬಹುದಾಗಿದ್ರೆ, ಕೇಳುವ ಅರ್ಹತೆ ನನಗಿದ್ರೆ ಅದನ್ನು ಹೇಳು. ಅಹಂ ಗುರುರ್ ಮಹಾಬಾಹು ಅಂತ ಆವಾಗ ಕೃಷ್ಣ ಹೇಳಿದ. ನಾನೇ ಆ ಗುರು, ಮತ್ತೆ ನನ್ನ ಮನಸ್ಸೇ ಆ ಶಿಷ್ಯ ಅಂತ ತಿಳಿದುಕೋ. ತ್ವತ್ಪ್ರತೀತ್ಯ ಗುಹ್ಯಮೇತಚ್ಚ ಕಥಿತಂತೆ ಧನಂಜಯ. ನಾನು ಗುರು ಅಂತ ಭಗವಂತ ಹೇಳಿದ್ ಸರಿ. ಜ್ಞಾನಾಯ ವಿದ್ಯಾಗುರವೇ ನಮೋ ನಮಃ ಅಂತ ವರಾಹ ರೂಪಿಯಾದ ಭಗವಂತನನ್ನ ಭಾಗವತ ವರ್ಣನೆ ಮಾಡ್ತದೆ. ಮೂಲಭೂತ ಗುರು ಸರ್ವಜನಾನಾಂ ಪುರುಷೋತ್ತಮ ಅಂತ ಭಾಗವತ ತಾತ್ಪರ್ಯ ಕೂಡ ಮತ್ತೊಂದು ಕಡೆ ಪರಮಾತ್ಮ ಎಲ್ಲಾ ಜನರಿಗೂ ಕೂಡ ಮೂಲಭೂತ ಗುರು ಆಗಿದ್ದಾನೆ ಅಂತ ಹೇಳ್ತದೆ. ಅದರಿಂದ ನಾನೇ ಗುರು ಅಂದ್ರೆ ಸರಿ, ನನ್ನ ಮನಸ್ಸೇ ಶಿಷ್ಯಂಚ ವಿದ್ಯಮೆ. ಆ ಮನಸ್ಸೇ ನನ್ನ ಶಿಷ್ಯ ಅಂದ್ರೆ ಏನರ್ಥ? ಮನೋಭಿಮಾನಿಯಾದಂಥ ಈ ದೇವತಾ ಗಣ ಏನಿದೆ ಅದು ನನ್ನ ಶಿಷ್ಯ ಅಂತ ಈಗ ಅರ್ಥ ಮಾಡ್ಕೊಳ್ಳೋದು ಯೋಗ್ಯ. ಅದಕ್ಕೆ ಚತುರ್ಮುಖ ಅವನು ಮನೋಭಿಮಾನಿ, ಎಲ್ಲರೂ ಮನೋಭಿಮಾನಿಗಳೇ. ಕಿರಿಯರು ಯಾವುದಕ್ಕೆ ಅಭಿಮಾನಿಗಳೋ ಹಿರಿಯರು ಖಂಡಿತವಾಗಿಯೂ ಅದಕ್ಕೆ ಅಭಿಮಾನಿಗಳೇ. ಹಾಗೆ ಅನೇಕ ಬಾರಿ ಆ ಹಿರಿಯರು ಯಾವುದನ್ನ ಅಭಿಮಾನಿಸ್ತಾರೆ, ಅಪ್ಪನ ಆಸ್ತಿಗೆ ಮಗ ಅಭಿಮಾನಿಯಾಗುವಂತೆ, ಭಾಗಿದಾರ ಆಗುವಂತೆ ಕಿರಿಯರು ಕೂಡ ಹಿರಿಯರ ತತ್ವಕ್ಕೆ ಅಭಿಮಾನಿಗಳಾಗಿರ್ತಾರೆ. ಆದ್ರಿಂದ ಇವರೆಲ್ಲರೂ ಕೂಡ ಈ ದೇವತಾ ಗಣ ಇದೆಲ್ಲವೂ ಕೂಡ ಮನೋಭಿಮಾನಿಗಳೇ. ಐತರೆಯ ಭಾಷ್ಯದಲ್ಲಿ ಒಂದು ಕಡೆ ಈ ಮನೋಭಿಮಾನಿಗಳು ಯಾರ್ಯಾರು ಅಂತ ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಅದು ಹೀಗೆ ಆ ಭಾಗ ಭಗವತ್ ಸನ್ನಿಧಾನದಲ್ಲಿ ತಾರತಮ್ಯ, ಸನ್ನಿಹಿತ ಭಗವದ್ ರೂಪಗಳಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಇಂದ್ರನ ಪದವಿ ಪ್ರಿಯವಲ್ಲ ಇತ್ಯಾದಿಗಳನ್ನ ವರ್ಣನೆ ಮಾಡುವಂತಹ ಪ್ರಸಂಗ. ಶರೀರದಲ್ಲಿ ಪಂಚರೂಪಿಯಾದ ಭಗವಂತನ ಸನ್ನಿಧಾನ ಇದನ್ನೆಲ್ಲ ಹೇಳಿ ಪೃಥ್ವೀಮಯಂ ಮನಸ್ತತ್ರ ಶೇಷವೀಂದ್ರ ಶಿವೇಂದ್ರಕಾಹ ಕಾಮ ಅನಿರುದ್ಧೌ ದೇವಗುರು ಮನೋದೇವಾ ಸಚಂದ್ರಕಾರಃ ಅಂತ ವರ್ಣನೆ ಮಾಡ್ತಾರೆ. ಶೇಷ, ಗರುಡ, ರುದ್ರ ಅವರು ಮಾತ್ರ ಅಲ್ಲ, ಇಂದ್ರ, ಕಾಮ, ಅನಿರುದ್ಧ, ಬೃಹಸ್ಪತಿ, ಚಂದ್ರ ಇವರೆಲ್ಲ ಮನೋಭಿಮಾನಿಗಳಾದಂಥ ದೇವತೆಗಳು ಅಂತ ಅದರ ತಾತ್ಪರ್ಯ. ಇದಲ್ಲದೆ ಪರ್ಜನ್ಯನೂ ಕೂಡ ಈ ಇಂದ್ರಿಯ ಗೋಲಕದ ಅಭಿಮಾನಿ ಅಲ್ಲದೆ ಮನೋಭಿಮಾನಿಯೂ ಕೂಡ ಆಗಿದ್ದಾನೆ. ಪರ್ಜನ್ಯಸ್ಯ ಮನಸ್ಥಿತಿ. ಹೀಗೆ ಆ ಮನಸ್ಸು ಅಂದ್ರೆ ಅನೇಕಾನೇಕ ದೇವತೆಗಳು. ನಮ್ಮ ಮನಸ್ಸಿನ ಅನೇಕ ಥರದ ವಿಚಾರಧಾರೆಗಳಿಗೆ, ಮನಸ್ಸಿನ ಅನೇಕ ಆಯಾಮಗಳಿಗೆ ಈ ಅನೇಕಾನೇಕ ದೇವತೆಗಳೆಲ್ಲ ಪ್ರೇರಕರಾಗಿರ್ತಾರೆ. ಆದ್ರಿಂದ ನಾನು ಗುರು, ಮನಸ್ಸೇ ಆ ಶಿಷ್ಯ ಅಂತ ಅಲ್ಲೇನು ವರ್ಣನೆ ಮಾಡಿದ್ದಾರೆ. ಅದನ್ನು ಕೆಲವರು ಮನಃಶಿಷ್ಯಂಚ ವಿದ್ಯಮೆ, ನನ್ನ ಮನಸ್ಸು ಆ ಶಿಷ್ಯ ಅಂತ ವರ್ಣನೆ ಮಾಡಿದ್ದಾರೆ. ಹಾಗೆ ಅರ್ಥ ಮಾಡೋದಕ್ಕಿಂತ, ನನ್ನ ಮನಸ್ಸು ಆ ಶಿಷ್ಯ ಅಂತ ಹೇಳೋದಕ್ಕಿಂತ ಮನಸ್ಸೇ ನನ್ನ ಶಿಷ್ಯ. ಮನೋಭಿಮಾನ ದೇವತೆಗಳೆಲ್ಲರೂ ಮನಸ್ಸಿಗೆ ಬೇರೆ ಬೇರೆ ಪ್ರೇರಣೆಯನ್ನು ಕೊಡುವಂಥವರೆಲ್ಲರೂ ನನ್ನ ಶಿಷ್ಯರು, ಆ ಎಲ್ಲ ದೇವತೆಗಳು ಅಂತ ಅರ್ಥ ಮಾಡುವುದು ಯೋಗ್ಯ. ನಿನ್ನ ಬಗ್ಗೆ ನನಗೆ ಬಹಳ ಪ್ರೀತಿ ಇದೆ, ಆದ್ರಿಂದ ಈ ತತ್ವವನ್ನು ಉಪದೇಶ ಮಾಡಿದ್ದೀನಿ. ಇದನ್ನೂ ಕೂಡ ನೀನು ನಿತ್ಯ ಆಚರಣೆ ತರಬೇಕು. ಯಾಕೆಂದ್ರೆ ನಿನಗೂ ನನ್ನಲ್ಲಿ ಪ್ರೀತಿ ಇರುವುದಾದರೆ ಇಂಥ ಮೋಕ್ಷ ಧರ್ಮವನ್ನು ನೀನು ಆಚರಣೆ ಮಾಡಿದರೆ ಸರ್ವ ಪಾಪ ವಿನಿರ್ಮುಕ್ತನಾಗ್ತಿ, ಕೇವಲ ಮೋಕ್ಷವನ್ನ ಪಡೆಯುತ್ತೆ. ಹಿಂದೆಯೂ ಕೂಡ ಆ
ಯುದ್ಧ ಕಾಲದಲ್ಲಿ ನಿನಗೆ ಇದನ್ನು ಉಪದೇಶ ಮಾಡಿದ್ದೆ, ಆದರೆ ಈಗ ಮತ್ತೆ ಅದನ್ನ ಹೇಳಿದ್ದೇನೆ, ಅದನ್ನ ಮನನ ಮಾಡು. ತಸ್ಮಾದತ್ರ ಮನಃ ಕುರು. ನಾನೀಗ ನನ್ನ ತಂದೆ ವಸುದೇವನನ್ನು ನೋಡಿ ಬಹಳ ಕಾಲ ಆಯಿತು, ಆದ್ರಿಂದ ಅವನನ್ನ ನೋಡಬೇಕು ಅಂತ ನಾನು ಇಲ್ಲಿಂದ ಹೋಗೋವನಿದ್ದೇನೆ ಅಂತ ಕೃಷ್ಣ ಹೇಳಿದ. ಆಗ ಅರ್ಜುನ ಅವನಿಗೆ ಹೇಳಿದ, ನಾವೀಗ ಹಸ್ತಿನಾಪಟ್ಟಣಕ್ಕೆ ಹೋಗೋಣ, ಅಲ್ಲಿ ಯುಧಿಷ್ಠಿರನನ್ನ ಮಾತನಾಡಿಸೋಣ. ಯುಧಿಷ್ಠಿರ ಏನ್ ಹೇಳ್ತಾನೋ ಅದರಂತೆ ಮುಂದೆ ನೀನು ಕೂಡ ನಿನ್ನ ದ್ವಾರಕಾನಗರಕ್ಕೆ ಹೋಗುವಂತಹ ವಿಚಾರವನ್ನು ಮಾಡಬಹುದು ಅಂತ ಹೇಳಿದೆ. ಅಲ್ಲಿಗೆ ಈ 51ನೇ ಅಧ್ಯಾಯ ಅಥವಾ 50ನೇ ಅಧ್ಯಾಯ ಅದು ಇಲ್ಲಿಗೆ ಸಮಾಪ್ತವಾಗಿದೆ. ಮತ್ತೆ ಇವತ್ತಿನ ಈ ಭಾಗವೂ ಕೂಡ ಸಮಾಪ್ತವಾಗಿದೆ. ಅನುಗೀತಾವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.